ತುಮಕೂರಿನಲ್ಲೇನೆ ಬಾಡಿ ಬಿಲ್ಡಿಂಗ್ ಶೋ ನಡೆಸಿದ್ರು ಗುರು. ಅದ್ರಲ್ಲಿ ಜಗಳನೇ ಆಗ್ಬಿಡ್ತು. ಏನ್ ವಿಚಾರಕ್ಕೆಲ್ಲ ಆಯ್ತೆಲ್ಲ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಫಿಟ್ನೆಸ್ ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ನಡೀತು. ಏನಾಯ್ತಂದ್ರೆ ಜಡ್ಜ್ಮೆಂಟ್ ಕರೆಕ್ಟ್ ಆಗಿತ್ತಿಲ್ಲ ಫ್ರೆಂಡ್ಸ್. ನಮ್ಮ ಚಂದ್ರಪಟ್ಟಣದಿಂದ ಅಲ್ತಾಫ್ ಬೈ ಅವರು ಸೆಕೆಂಡ್ ಪ್ರೈಸ್ ಬಂದಿದ್ದು, ಅವ್ರಿಗೆ 5ನೇ ಪ್ರೈಸ್ ಕೊಡ್ತೀನಿ ಅಂತ ಅಂದ್ರಂತೆ. ಅದಕ್ಕೆ ಫುಲ್ ಜಗಳನೇ ಆಗ್ಬಿಡ್ತು ನೋಡಿ. ನಾನು ಹೇಳೋದೊಂದೇ, ಜಡ್ಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಏನಕ್ಕಂದ್ರೆ ಅವ್ರು ಬೇರೆ ಬೇರೆ ಊರಿಂದ ಬಂದು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಗುರು. ಅವ್ರ ಕನ್ಸನ್ನು ನನ್ಸ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಅವರು ಎಷ್ಟೋ ವರ್ಷದಿಂದ ಕಷ್ಟ ಬಿದ್ದಿ ನೀವ್ ಈ ತರ ಮಾಡಿದ್ರೆ ಅವ್ರಿಗೆ ಯಾರಿಗ್ ಬೇಜಾರಾಗಲ್ಲ. ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಏನಾರು ತಪ್ಪು ಹೇಳಿದೀನಿ ಅಂತ. ಅಲ್ಲಿ ಹುಡುಗರಿಗೆ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಸೆಲೆಕ್ಟ್ ಮಾಡಿ ಗೊತ್ತು ಕಷ್ಟ 7 ಜನ ಹುಡುಗರನ್ನ ರಾಜ ಹಾಕಿ ಕಳಿಸಿದಲ್ವಾ, ನೀವು ಒಮ್ಮಕ್ಕೆ ಮಾಡಿ ಕಳಿಸಿಲ್ಲ. ಅಲ್ಲ ಒಂದು 50 ಜನನ ಕುರಿ ತುಂಬಿಟ್ಟು ಕೈ ಕಾಲು ಅಲ್ಲಾಡ್ಸ್ಬಿಟ್ಟು ಕಳಿಸ್ತಾ ಇದ್ದೀರಲ್ಲ, ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಅವ್ರು ಎಷ್ಟು ಕಷ್ಟಪಟ್ಟವ್ರೆ ಅಂತ ಆ ಮಕ್ಳುಗಳು? ಯಾರ್ಯಾರು ಬಾಡಿ ಬಿಲ್ಡರ್ಸ್ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕಂದ್ರೆ ಈ ತರ ಮತ್ತೆ ನಡಿಬಾರ್ದು. ಏನಕ್ಕಂದ್ರೆ ನೀವು ಕಷ್ಟ ಬಿದ್ದಿರೋದು ನಿಮ್ಗೆ ಗೊತ್ತಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಗುರು. ನಮ್ಮ ಚನ್ನಪಟ್ಟಣದಿಂದ ಒಬ್ರು ಬಾಡಿ ಬಿಲ್ಡರ್ ಪಾರ್ಟಿಸಿಪೇಟ್ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಪಾಡಿನಲ್ಲಿ ಹೇಳ್ತಾರಂತೆ. ಫಾಲೋ ಮಾಡ್ಕೊಂಡಿರಿ, ಈ ತರ ಅಪ್ಡೇಟ್ ಕೊಡ್ತಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.